ಚಳಿಗೆ ಬೆಳಗಿನ ತಿಂಡಿ ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು ಸಕ್ಕತ್ತಾಗಿದೆ. ಕೆಟ್ಟೋಯ್ತಾ ಕೆಟ್ಟೋಯ್ತು. ತಿಂಡಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಆಲ್ಮೋಸ್ಟ್ ತಿಂದ್ಬಿಟ್ಟಿದ್ದೀನಿ ನಾನು. ಚೆನ್ನಾಯ್ತಾ? ಈ ಮಾಡ್ತೀನಿ ಈ ವರ್ಷ ಉದ್ರೋಯ್ತು. ಇವತ್ತಿನ ಡೇ ಬಂದು ಮಂಡೆ. ನಾನು ಅತ್ತೆ ಮನೆ ಅಲ್ಲೇ ಇದ್ದೀನಿ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇವತ್ತು ಲೀವ್ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಾಸಿವೆ ಕಡಲೆಬೇಳೆ ಹಾಕಿದ್ದೀನಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೀನ್ಸ್ ಏನಿತ್ತು ಅಷ್ಟನ್ನು ಹಾಕ್ತಾಯಿದ್ದೀನಿ. ಇದು ಕ್ಯಾರೆಟ್ ಎಲ್ಲ ಹಾಕಿದರೆ ಚೆನ್ನಾಗಿರ್ತಾಯಿತ್ತು, ಬಟ್ ಕ್ಯಾರೆಟ್ ಎಲ್ಲ ಇಲ್ಲ. ಇದು ಇವಾಗ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ಕರಿಬೇವು, ಆನಿಯನ್ ಹಾಕ್ಕೊಂಡೆ. ಉಪ್ಪಿಟ್ಟಿಗೆ ಸ್ವಲ್ಪ ಆನಿಯನ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬೀನ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಲ್ಲಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಚಳಿಗೆ ಬೆಳಗಿನ ತಿಂಡಿ ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು ಸಕ್ಕತ್ತಾಗಿದೆ. ಸ್ವಲ್ಪ ಸಾಲ್ಟ್ ಕಡಿಮೆ ಬಿಟ್ಟರೆ ಅಂದರೆ ಕರೆಕ್ಟಾಗಿದೆ, ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಹಿಂಗಿರಬೇಕು ಉಪ್ಪಿಟ್ಟು ಅಂತಂದರೆ. ಮಸ್ತಿದೆ ಮಾತ್ರ. ಅಲ್ಲಿ ಕೈಗೇನು ಅಂಟಲ್ಲ, ಅತಿಯಾಗಿ ಆಯಿಲ್ ಹಾಕಿಲ್ಲ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿದೆ, ಚೆನ್ನಾಗಿದೆ. ಮಳೆಯಲ್ಲೇ ಹೂವು ಬಿಡಿಸ್ಕೊಂಡ್ಬಂದರು. ಟೈಮ್ ಆಯಿತು, ಇನ್ನು 5 ನಿಮಿಷ ಐತೆ. ಬರಪ್ಪ, ಟೈಮ್ ಆಗಿಬಿಡುತ್ತೆ. ಮಳೆ ನೋಡಿ ಟೈಮ್ ಕರೆಕ್ಟಾಗಿ ಬರುತ್ತೆ. ಯಪ್ಪ ಅನಿಸ್ಬಿಡೋದು. ತಗೊಂತಿಂದ ಆಳ ಒಂದು ನಿಮಿಷ. ಅಮ್ಮ ನೀರೇ ಕುಯ್ತಾವ್ರೆ. ಅಮ್ಮ ಮಳೆ ನೀರು ಬೀಳ್ತಾ ಇತ್ತಲ್ಲ, ಹಾಗಾಗಿ ಅವರು ಸ್ವಲ್ಪ ಎಲ್ಲ ಗಂಜಲ ಒಯ್ದುಬಿಟ್ಟು ಸಗಣಿ ಹಾಕ್ಬಿಟ್ಟು ಎಲ್ಲ ಗಲೀಜು ಮಾಡಿರುತ್ತಲ್ಲ, ಹೆಂಗೋ ಮಳೆ ನೀರು ಬರ್ತಾಯಿತ್ತಲ್ಲ, ನೀಟಾಗಿ ತೊಳ್ಕೊತಾ ಇದ್ರು. ನನಗೆ ಅವಾಗ ಒಳಗಡೆ ಅನ್ನಿಸ್ತು, ನೋಡು ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮಮ್ಮ ಒಂದು ಮಾತು ಹೇಳಿರಲ್ಲ, ಬರ್ತೀರಾ ಸರಿ ಓಡ್ ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಅನ್ನಷ್ಟು ಒಳಗಡೆ ಬೇಜಾರಾಯಿತು. ಬಟ್ ಆದರೆ ಅವ್ರಿಗೆ ಗೊತ್ತಿತ್ತು, ಏನು ಗೊತ್ತಾ, ಬಸ್ ಬರೋಲ್ಲ ಇವತ್ತು, ಇಷ್ಟೊಂದು ಮಳೆ ಹೋಗ್ಬೇಕಾದ್ರೆ ಊರಿಗೆ ಬಸ್ ಬರೋಲ್ಲ ಅಂತ ಗೊತ್ತಿತ್ತು. ಆದರೆ ಹೇಳಿದ್ರೆ ಎಲ್ಲಿ ಅವ್ರ ಪಾಪ ಬೇಜಾರು ಮಾಡ್ಕೊತಾರಪ್ಪ, ಎಲ್ಲಿ ಅಡ್ಬಾಯ್ ಆಗ್ತಾಳೋ ಅಂತ ಅನ್ಕೊತಾರೋ ಅಂದ್ಬಿಟ್ಟು ಅವ್ರು ಹೇಳಿಲ್ವಂತೆ. ಆಮೇಲೆ 11 ಗಂಟೆ ಆದಮೇಲೆ ಬಂದರು. 11 ಗಂಟೆ ಅಲ್ಲ, 9 ಗಂಟೆ ಬಸ್ಸಿಗೆ ನಾವು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಆಮೇಲೆ ಬಂದರು ಅಮ್ಮ. ನಂಗೆ ಗೊತ್ತಿತ್ತು ಕಣವ ಬಸ್ ಬರೋಲ್ಲ, ಮಳೆ ಬಂದರೆ ಊರಿಗೆ ಬಸ್ ಬರೋಲ್ಲ, ಹೇಳೋಣ ಅಂದ್ಕೊಂಡೆ. ಆದರೆ ಎಲ್ಲಿ ಬಂದರು, ಒಂದೊಂದ್ಸರಿ ಹೇಳೋಕ್ಕಲ್ಲ, ಬಂದರೆ ಬಂದ್ಬಿಟ್ಟು ಆಮೇಲೆ ನೋಡ್ದೆ ನಮ್ಮಮ್ಮ ಬಸ್ಸಿಗೆ ಹೋಗ್ಬೇಡ ಅನ್ನೋ ಥರ ನಾನು ತಡಿಯೋಕೆ ಹಿಂಗೆ ಮಾಡಿದ್ಲೇನೋ ಅಂತ ಅನ್ಕೋತೀಯ ಅಂದ್ಬಿಟ್ಟು ಹೇಳಿಲ್ಲ ಅಂತಂದರು. ಅಪ್ಪ ಮಳೆ ಅಂತೂ ಕಿಚ ಪಚ ಅನ್ನೋಷ್ಟು ಬೇಜಾರು ಮಾಡಿಬಿಡ್ತು. ಆ ಬಸ್ ಬರಲಿಲ್ವಾ. ಆಮೇಲೆ ಇಲ್ಲಿ ಗಾಡಿ ಇತ್ತಲ್ಲ, 2 ವೀಲರ್ ಗಾಡಿ, ಅದು ತೊಗೊಂಡು ಹೋಗಿ ಮತ್ತೆ ಕೆರೆ ನಿಲ್ಲಿಸಿ, ಅಲ್ಲಿ ನಮ್ಮ ಅಕ್ಕ ಬಂದರು. ನಮ್ಮ ಅಕ್ಕನ ಪಿಕ್ ಮಾಡಿ ನೇರ್ಲುವಾಡಿಗೆ ಹೋಗಿ ಅಲ್ಲಿದ್ದಿದ್ದು ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲಿ ಯಪ್ಪ ಯಾಕಪ್ಪ ಬೇಕಿದಲ್ಲ ಅಂತ ಅನ್ನಿಸೋಷ್ಟು ಬೇಜಾರಾಗೋಯ್ತು. ನಿಲ್ಲಿಸ್ಬಿಟ್ಟು ತೆಗಿಸದ ಕಾರ ಏನಕ್ಕೆ ನಿಂಗೇನಂತ ಕ್ರೇಜು? ಅದ್ರ ಬದಲು ಮಾಡೋಣ ಅಂತ ತಾಳ್ಚರ ಅಮ್ಮ ಏನು ಹೇಳ್ತಾ ಇದೆ ಹೇಳು. ಎಷ್ಟು ಒಳ್ಳೆಯವರು ಪಾಪ, ಒಂದ್ಸಲ ಹೆಂಗೆ ಮಾತಾಡ್ತಾರೆ, ಹಿಂಗೆ ನೋಡ್ಕೊಂಡ್ರು ಅಲ್ಲಿ ಹೆಂಗೆ ಮಾತಾಡಿದ್ರು ಅಂದರೆ ಇದು ಯಾಕೆ ನೀನು ಬಿಟ್ಟಿದ್ದ ಚಿಡಿ ಅಷ್ಟೇ ಬಾಳ ಅಪ್ಪಿ ಬಿಟ್ಟಿದ್ದ. ಅಂಕಲ್ಲು ನೋಡಿದ್ರೆ ಅಪ್ಪ ನೋಡ್ದಂಗೆ ಆಯ್ತಾಯ್ತು. ಯಪ್ಪ ಹಂಗೆ ಏನು ಮಾಡಿಕೊಟ್ರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು ಇದನ್ನ ಅಂತ ಹೇಳಿದ್ರು. ಗೊತ್ತಾ ಹೆಂಗಾಗುತ್ತೆ, ಯಾವ ರೂಟಿಂಗ್ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕಂತ ಹೇಳೋದು. ಗೊತ್ತಾ? ಬೇಡ ನಂಗೆ ಬಿಡ
ನಾವು ಉಪ್ಪಿಟ್ಟು ತಿನ್ಕೊ ಬಂದಿದ್ದೀವಿ. ನಾನು ನೀನು ಏನು ಕೊಟ್ಟರು ಬೇಡ ಚೈತ್ರ, ಬೇಡ ಬೇಡ ನಂಗೆ ಬೇಡ ಅಂದ್ಮೇಲೆ ಬೇಡ. ನಮಗೆ ಸ್ವಲ್ಪ ಮತಿಕೆರೆ ಪಂಚಾಯತಿನಲ್ಲಿ ಕೆಲಸ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಾವು ಅಪ್ಪನ ಕ್ಲೋಸೆಸ್ಟ್ ಆ್ಯಂಡ್ ಬೆಸ್ಟೆಸ್ಟ್ ಫ್ರೆಂಡು ಆ್ಯಕ್ಚುಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವ ಥರ ನಮ್ಮನ್ನು ನೋಡ್ಕೊಂಡು ತುಂಬ ಖುಷಿಯಾಗೋಯಿತು. ಅಂದರೆ ಲೈಕ್ ನಮ್ಮ ಅಪ್ಪನ್ನೇ ನೋಡ್ತಾ ಇದ್ದೀವಿ ಅನ್ನೋಷ್ಟು ಸಂತೋಷ ಆಯಿತು ಮಾತ್ರ. ಅಂದರೆ ಅದನ್ನೇ ಹೇಳೋದು ನಿಜವಾದ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಹೇಳಿದ್ರೆ, ವ್ಯಕ್ತಿ ಸತ್ರು ಕೂಡ ಅವರ ಒಂದು ಸಂಬಂಧ ಬಾಂಧವ್ಯ ಏನಿರುತ್ತೆ ಅದನ್ನು ಉಳಿಸ್ಕೊಂಡು ಹೋಗ್ತಾರಲ್ಲ, ಅದೇ ನಿಜವಾದ ಒಂದು ಸಂಬಂಧ, ಗೆಳೆತನ ಅಂತಲೇ ಹೇಳೋದು. ಅಂಕಲ್ ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸೋದು, ತುಂಬ ಖುಷಿ ಆಯಿತು. ಅಮ್ಮನ ಮನೆಗೆ ಬಂದಿದ್ವಿ. ನಮ್ಮ ಆವಾಜ್ ಆಗ್ತೈತೆ, ಹೋಗ್ತೀಯ ಆಗಲೇ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ಯಾ ಅಂತ ಬೈತಾಯಿದ್ರು. ನನಗೆ ಕೆಲಸ ಇದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಜಾಸ್ತಿ ದಿವಸ ಎಲ್ಲೂ ಇರೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಒಂದು ಪಾಲಿಸಿ. ಸೊ ಹಂಗಾಗಿ ಹಿಂಗೆ ಬಂದ್ವಿ, ಹಿಂಗೆ ಹೋಗ್ತಾಯಿದ್ವಿ. ಹಾಗೆ ಮನೆಯಿಂದಗಡೆ ಅಮ್ಮ ಏನೇನೆಲ್ಲ ಹಾಕವ್ರೆ ಅಂತ ಹಾಗೆ ಪುಟ್ಟದಾಗ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ. ವಿತಿನ್ 1 minute ಒಳಗಡೆ ನೋಡಿ. ಅದಾದಮೇಲೆ ಅಷ್ಟು ಯಾಕಪ್ಪ ಈ ಕ್ಲೈಮೇಟ್ ಇವತ್ತು ಹಿಂಗಿದೆ, ಅಟ್ಲೀಸ್ಟ್ ಮನೆಗೆ ಹೋಗಿ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ನೋಡಿದ್ರಿದು ಕಿಚ್ಕ ಪಚ್ಕ ಅಂದ್ಕೊಂಡು ಈ ಮಳೇಲಿ ಮನೆಗೆ ಹೋಗಿ ಸಾಕಾದಂಗೆ ಆಗ್ಬಿಡತ್ತೆ. ನೋಡಿ ಮರದಲ್ಲೇ ಒಂದು ಹಣಬೆ ಬೆಳೆದಿದೆ, ಅದು ಬಿಟ್ಟರೆ ಬದನೆಕಾಯಿ ಒಂದು ಇಲ್ಲ, ಅಮ್ಮ ಕಿತ್ಕೊಂಡಿದ್ದಾರೆ. ನಮ್ಮ ಮನೆಯ ಸುತ್ತಮುತ್ತ ಹೀಗಿದೆ ನಮ್ಮ ಮನೆ ತೋಟ. ಆಲ್ಮೋಸ್ಟ್ ತೋರಿಸ್ತಾ ಇರ್ತೀನಲ್ಲ, ಬಟ್ ಬಂದಾಗ ನನ್ನ ಅಪ್ಡೇಟ್ಸ್ ನಾನು ಕೊಡಬೇಕಲ್ವ, ಎಲ್ಲಿಗೆ ಬಂದಿದೆ, ಎಲ್ಲೋಗಿದೆ, ಅಲ್ಲಲ್ಲೆಲ್ಲ ದಂಟ ಹಾಕಿದ್ದಾರೆ ನಮ್ಮಮ್ಮ. ಚೆನ್ನಾಗಿ ಬಂದಿದೆ. ಕೆಲಸ ಇತ್ತು ಅಂತ ಬಂದ್ವಿ, ನೋಡಿದ್ರೆ ಲ್ಯಾಗ್ ಪ್ರೋಸೆಸ್. ಇಳಿಯಾದಲ್ಲ ಈ ಬೆಂಗಳೂರಲ್ಲಿ ಈ ಥರದ ಫ್ರೆಶ್ ಆಗಿರೋ ಎಲೆ ಸಿಗ್ಬಿಟ್ರೆ ಒಂಥರ ಹಬ್ಬ. ಪೂಜೆ ಮಾಡೋಕ್ಕೆ ಒಂದು ಎಕ್ಸ್ಟ್ರಾ ಎನರ್ಜಿ, ಖುಷಿ ಬಂದಂಗೆ ಆಗುತ್ತೆ. ಎಲ್ಲಿ ಅವರೆಲ್ಲ ಒಣಗಿಸಿ ಮುರಿದಾಕಿ ಕೊಡ್ತಾರೆ, ಅದನ್ನೇ ನಾವು ಮಾಡಿಕೊಂಡು ಪೂಜೆ ಮಾಡಬೇಕು. ಸಿಗ್ತಾ? ಓಕೆ, ಏನು ಬರಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ. ಅಲ್ಲಿ ಸಣ್ಣ ಸಣ್ಣ ಬೆಟ್ಟಗಳಿದೆ, ಸಕ್ಕತ್ತಿದೆ. ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಮ್ಮ ಸ್ವಲ್ಪ ಏನೋ ಥಿಂಗ್ಸ್ ಎಲ್ಲ ಕೊಟ್ಟರು, ಅದೆಲ್ಲ ತಗೊಂಡು ಓಡ್ತಾ ಇದ್ದೀವಿ. ನಮ್ಮ ಚೋಟಾರಿ ನೋಡಿ, ಚೋಟಾರಿ ಬೈತೈತೆ, ಮಳೆ ಬರ್ತೈತೆ, ಬರಲ್ಲೇನಮ್ಮ ಅಂತ. ಸರಿ ಬರೋದೇನಮ್ಮ, ಬಾಯ್. ಊರಿಂದ ಅಮ್ಮ ಒಂದಷ್ಟು ಥಿಂಗ್ಸ್ ಕೊಟ್ಟು ಕಳಿಸಿದ್ರು. ನಾನು ನಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ಪಚ್ಚಬಾಳೆಹಣ್ಣೆಲ್ಲ ತೊಗೊಂಡು ಬಂದಿದ್ದೆ. ಅದೃಷ್ಟಕ್ಕೆ ನಂದು ಕೆಲಸ ಮುಗಿಯೋಷ್ಟರಲ್ಲಿ ಒಂದು 2:30 ಆಗೋಯಿತು. 2:30 3:30 ತನಕ ಒಂದು ಬಸ್ಸು ಇಲ್ಲ. ನೀವು ಬಾಯಿ ಬಡ್ಕೊಂಡ್ರು ಬಸ್ ಬರೋಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂತು ಯಪ್ಪ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ನನ್ನ ಕೆಲಸಕ್ಕೋಸ್ಕರ ಪಾಪ ನಮ್ಮ ಅಕ್ಕನೂ ಅವಳು ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿದ್ಲು. ನೆಕ್ಸ್ಟ್ ಡೇ 2:30 ಇಲ್ಲೇ ಆಗೋಯ್ತು. ನೆಕ್ಸ್ಟ್ ಡೇ ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆಗಬೇಕು. ಯಪ್ಪ ಬೇಡಪ್ಪ ಅಂತ ಅನ್ನಿಸ್ತಾಯಿತ್ತು. ನಾಯಿ ಪಾಡು ನಮ್ಮದಂತೂ ಕೂಡ ರೋಡಲ್ಲಿ ಕೂತ್ಕೊಂಡು. ಅದೃಷ್ಟಕ್ಕೆ ಏನಂದರೆ ನಾನು ಪಚ್ಚಬಾಳೆಹಣ್ಣು ತೊಗೊಂಡೋಗಿದ್ದೆ, ಅದನ್ನು ಅವಾಗವಾಗ ಒಂದೊಂದು 2 ತಿಂತ ಹೊಟ್ಟೆ ತುಂಬಿಸ್ಕೊಂಡ್ವಿ. ಅದೇ ಅದೃಷ್ಟ ಅನ್ಬೇಕು. ಸೊ ಅದಾದಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ ವರ್ಕೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಸಂಡೇ ಅಣ್ಣ ಸ್ವಲ್ಪ ತಲೆ ಮುಡಿ ಕೊಡೋದಿತ್ತು. ಗಂಡು ಅಲ್ಲಿಂದ ಹರಕೆ ಹೊತ್ಕೊಂಡಿದ್ರು. ಮೊದಲನೇ ಹೆಣ್ಮಗು ಇತ್ತಲ್ಲ, ಲಹರಿ ಇದ್ದಾಳಲ್ಲ, ಹಂಗಾಗಿ 2ನೇದು ಗಂಡು ಬೇಕೇ ಬೇಕು ಅಂತ ಹರಕೆ ಹೊತ್ಕೊಂಡಿದ್ರು. ಹಂಗಾಗಿ ಮುಡಿ ಕೊಡಬೇಕು ಬನ್ನಿ ಅಂತಂದರು ಅಣ್ಣ. ಹಂಗಾಗಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತಂದರೆ, ನಾನು ಅದೇ ಹೇಳಲ್ವಾ, ಡೈಲಿ ವ್ಲಾಗ್ ಅಂತೂ ನಾನು ಮಾಡಿಲ್ಲ. ಯಾವ ಊರಿಗೆಲ್ಲ ಬರ್ತೀನಿ ಆ ವಿಡಿಯೋಗಳನ್ನ ಮಿಸ್ ಮಾಡದೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೈಸ್. ಬಿಕಾಸ್ ಅವಾದಷ್ಟು ಬೇಗ ನನಗೆ ಕ್ಲಿಯರ್ ಆದರೆ ನಾನು ಇವಾಗ ಪ್ರೆಸೆಂಟ್ ಲೈಫ್ನ ನಿಮಗೆ ತೋರಿಸೋದಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ 7 ಗಂಟೆ ಆಗಿದೆ, ಇನ್ನೂ ಮಲಗಿದ್ದಾವೆ ಇವು. ಅಮ್ಮ ಅಣ್ಣ ಎಲ್ಲ ಏನು ಮಾಡ್ತಾಯಿದ್ದಾರೆ ನೋಡಿ, ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಬಂದ್ವಿ, ನೈಟೇ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ. ಇವಾಗ ಸ್ವಲ್ಪ ವರ್ಕ್ ಹೋಗ್ತಾ ಇರೋದ್ರಿಂದ ಟೈಮ್ ಇರುತ್ತೆ. ಮನೆಗೆ ಒಂದು 2:30 3ಗೆ ಬರ್ತೀನಿ, ಟೈಮ್ ಇರುತ್ತೆ. ಬಟ್
ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಹಂಗೆ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇನ್ಮೇಲೆ ಕಂಟಿನ್ಯೂ ಮಾಡಬೇಕು, ವ್ಲಾಗ್ಸ್ಗಳನ್ನೆಲ್ಲ ಹಾಕ್ಕೊಂಡು ಬರಬೇಕು. ಆ್ಯಂಡ್ ಇಲ್ಲಿ ತನಕ ಮೊಬೈಲ್ ತುಂಬೋಗಿದೆ, ಅಷ್ಟು ವೀಡಿಯೋಗಳಿದೆ ಎಡಿಟ್ ಮಾಡೋದು. ಫಸ್ಟ್ ಎಡಿಟ್ ಮಾಡಿ ಕ್ಲಿಯರ್ ಮಾಡ್ಕೊಂಬಿಟ್ರೆ ಶೂಟ್ ಮಾಡೋಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ಬ್ರೇಕ್ಫಾಸ್ಟ್ ಆಲ್ರೆಡಿ ಹೇಳ್ದಂಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಅದರಲ್ಲೇನು ಚೇಂಜಸ್ ಇಲ್ಲ. ಇನ್ನು ಹಾಲು, ರೂಮು ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನುಗಳಂತೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ಕೆಲಸ ಎಲ್ಲ ಮುಗೀತು ಅಂತಲೇ ಅರ್ಥ. ಬ್ರೇಕ್ಫಾಸ್ಟ್ ಏನು ಪಟ ಅಂತ ಮಾಡಿಬಿಡ್ಬೋದು. ಇದಾಗಿದೆ ಇವತ್ತಿನ ಅತ್ತೆ ಮನೆಯ ವ್ಲಾಗ್. ನಿಜ ಹೇಳ್ತೀನಿ, ಸುಮ್ಮನೆ ಅಂತ ಇವನ್ನೆಲ್ಲ ಹೇಳೋದಕ್ಕಾಗಲ್ಲ. ಈ ಥರ ಸ್ಟೇಟ್ಮೆಂಟ್ಗಳನ್ನಂತೂ ನಾವು ತುಂಬ ನೋಡಿ ಮಾಡಿನೇ ಹೇಳ್ಬೇಕು. ನಮ್ಮ ಅತ್ತೆ ಅಂತೂ ದೇವರು ಅಂತವ್ರು ಹೇಳ್ಬೇಕಂದ್ರೆ ಪಾಪ ನಾನು ಹೆಂಗಾದರೂ ಮಾಡಲಿ ಕ್ಲೀನಿಂಗು ಒಪ್ಕೊತಾರೆ. ಆದರೆ ನಿಜ ಹೇಳ್ತೀನಿ, ನನಗೆ ಆ ಥರ ಕಸರ ಬಸರನ ಹೆಂಗೆ ಬೇಕಂಗೆ ಮಾಡೋದಕ್ಕಾಗಲ್ಲ. ಮನೆಯನ್ನೆಲ್ಲ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನಾಗಿ ಮನೆ ಕ್ಲೀನ್ ಮಾಡೋಕ್ಕೆ ತುಂಬ ಇಷ್ಟಪಡೋಳು ನಾನು. ಇವಾಗೆಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಕಡೆ ಇವ್ರು ಮಲಗಿದ್ದಾರೆ. ನನಗೆ ಕ್ಲೀನಿಂಗ್ ಅಂತಂದರೆ ಒಂದು ಸರಿ ಎಲ್ಲ ಫುಲ್ ಕ್ಲೀನ್ ಆಗಿಬಿಡ್ಬೇಕು, ಆ ಥರ ಕ್ಲೀನ್ ಮಾಡಬೇಕು. ಅರ್ಧ ಮಾಡ್ಕೊಳ್ಳೋದಿನ್ನು ಅರ್ಧ ಬಿಡೋದು ನಂಗೆ ಆ ಥರ ಇಷ್ಟ ಆಗಲ್ಲ. ಇವರಿಬ್ಬರನ್ನ ಎದ್ದೆ ರೂಮ್ ಒಳಗಡೆ ಹೋಗಿ ಅಂದರು ಅಲ್ಲಿ ಹೋಗೋಕ್ಕೂ ರೆಡಿ ಇಲ್ಲ, ಇತ್ತ ಮಲ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಫೈನಲಿ ಎಬ್ಬರಿಸ್ದೆ. ನಮ್ಮ ಮನೆಯವ್ರು ಎದ್ದು ಹೋದರು. ನಮ್ಮ ಮನೆಯವ್ರು ಎದ್ದರೆ ಸರಿ ಹೋಗುತ್ತೆ, ನಮ್ಮ ಮನೆಯವ್ರು ಎದ್ರೊಳಲ್ಲ. ನನ್ನ ಮಗನ ಕರ್ಕೊಂಡೋಗಿ ರೂಮ್ ಒಳಗಡೆ ಮಲಗಿಸಲ್ಲ, ನನ್ನ ಕೆಲಸ ಕಂಪ್ಲೀಟಾಗಿ ಮುಗಿಯಲ್ಲ. ಈ ಥರ ಆಗ್ತಾ ಇರುತ್ತೆ ಅಲ್ಲಿಗೆ ಹೋದಾಗೆಲ್ಲ ಕೂಡ. ಸೊ ಫ್ರೆಂಡ್ಸ್, ಒಂದು ಕಡೆ ಮಧ್ಯಾಹ್ನ ಹುಳಿ ಸಾಂಬಾರು ಬಿಟ್ಟೆ, ಸ್ವಲ್ಪ ಬರೋಷ್ಟಲ್ಲಿ ಸೊಳ್ಳೆ ಹೋಯ್ತು. ಓಕೆ, ಬೇಳೆ ಬೇಯ್ತಾ ಇದೆ ಅದರೊಳಗಡೆ, ಸ್ವಲ್ಪ ತೆಗೆದು ಆಚೆ ಹಾಕಬೇಕು. ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯಕ್ಕೆ ಸಾಸಿವೆ, ಕಡಲೆಬೇಳೆ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲೂಗಡ್ಡೆ ಇಲ್ಲಿದೆ. ಅದನ್ನು ಚೆನ್ನಾಗಿ ಬಿಸ್ಕಿ ಆಲೂಗಡ್ಡೆ ಪಲ್ಯ ಒಳಗಡೆ ಹಾಕ್ಕೊಂಡಿದ್ದೀನಿ. ಅಮ್ಮ ಬರ್ತಾಯಿಲ್ಲ ದೇವಸ್ಥಾನಕ್ಕೆ, ಯಾಕಂದರೆ ಪಾಪ ಅವ್ರಿಗೆ ಜ್ವರ ಇದ್ದಿದೆ. ವೀಕ್ ಫುಲ್ಲು ಜ್ವರ ಇತ್ತಂತೆ. ಹಾಗಾಗಿ ಡಾಕ್ಟ್ರ್ ಹೇಳಿದಾರಂತೆ ಇನ್ನೂ ಒಂದು ವಾರ ಸ್ನಾನ ಮಾಡಬಾರ್ದು ಅಂತ. ಹಾಗಾಗಿ ಅಮ್ಮ ಬರ್ತಾಯಿಲ್ಲ, ನಾವೇ ಹೋಗ್ತಾ ಇರೋದು. ಕೆಟ್ಟೋಯ್ತು ಆನ್ ಮಾಡೋದು. ತುಂಬ ಸ್ಕ್ವೀಸ್ ಮಾಡಿ ಹಾಕ್ಬಾರ್ದು. ಈ ಥರ ಹೆಪ್ಪಂಗಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ. ಮಿಕ್ಸ್ ಮಾಡಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಗುಂಡಣ್ಣ ಒಬ್ಬ ಎದ್ದಿಲ್ಲ ಇನ್ನೂ, ಪಾಪ ದಿನಾಗಲೂ ಬೇಗ ಎದ್ದೊಳುತ್ತಾ, ಅಟ್ಲೀಸ್ಟ್ ಇವತ್ತಾರ ಲೇಟಾಗಿ ಎದ್ದೊಳ್ದೆ ಅಂದ್ಬಿಟ್ಟು ಬಿಟ್ಟಿದ್ದೀವಿ. ಹುಳಿ ಸಾರು ಮಾಡ್ಬಿಡೋಣ ಅಂತ ನಾನು ಇವಾಗಲೇ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ನಮ್ಮ ಅವರು ಸುಮ್ಮನೆ ನಾನೇ ಮಾಡ್ತೀನಿ ಅಂತಂದರು, ಬಟ್ ಅವ್ರಿಗೆ ಟೈಮ್ ಇರೋಲ್ಲ ಅಂತಾರಷ್ಟೇ ಅವರು. ಈ ಕಡೆ ಒಂದು ಕಡೆ ಪಲ್ಯ ಆಗ್ತಾ ಇತ್ತಲ್ವ, ಇನ್ನೊಂದು ಕಡೆ ಬೇಳೆ ಕೂಡ ಅರ್ಧಕ್ಕರ್ಧ ಬೇಯ್ಕೊಂಡೇ ಬಿಡ್ತು. ತರಕಾರಿ ಏನಿದೆ ಇದು ಹಾಕ್ಬಿಟ್ರೆ ಅದು ರೆಡಿ ಆಗೇ ಬಿಡುತ್ತೆ. ಇಲ್ಲ ಅದಕ್ಕೊಂದು ಟೈಮ್ ತೊಗೊಂಡು ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ಹುಳಿ ಸಾರು ಇವೆಲ್ಲ ಬೇಗ ಆಗ್ಬಿಡುತ್ತೆ. ತರಕಾರಿ ಬೇಳೆ ಎಲ್ಲ ಬೇಯಕ್ಕೆ ಹಾಕ್ಬಿಟ್ರೆ ಬೇಯ್ತಾ ಇರ್ತದೆ. ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕಿ ಬೇಯಿಸ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಹುಳಿ ಸಾಂಬಾರು, ಅಥವಾ ಈಗ ಬೆಂಗಳೂರಲ್ಲೆಲ್ಲ ಕರೀತಾರೆ ನೋಡಿ ತರಕಾರಿ ಸಾಂಬಾರು ಅಂತ, ರೆಡಿ ಆಯಿತು ಅಂತ. ತರಕಾರಿ ಅಮ್ಮ ನೀರು ಕಾಯಿಸವ್ರೆ. ಇವನು ಬೇರೆ ಎದುರಲಿಲ್ಲ, ಸ್ವಲ್ಪ ಎಲ್ಲ ಸೀಟ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಡೋಣ ಅಂದರೆ ಪಟ ಅಂತ. ಅದು ಅಮ್ಮ ಅಲ್ಲಿ ಹೇಳ್ಬಿಟ್ಟೋದ್ರು, ಸ್ನಾನ ಮಾಡ್ಕೊಂಡ್ಬಿಟ್ರು ಅಂತ ರೀ. ಮನೆಯವರು ಇದನ್ನ ಹಾಕ್ತಾವ್ರೆ, ಹಿಂಗೆ ಹೇಳಿ ಸೀಟ್ ಹೊಡೆದೋಗಿತ್ತಲ್ಲ ಕೂತು ಸರಿ ಬಂದಾಗ ಹಾಕಿದ್ರು, ಅದು ಸರಿಯಾಗಿ ಕೂತಿರುವಂತೆ. ಹಾಗಾಗಿ ಇದನ್ನ ಹಾಕ್ತಾಯಿದ್ದಾರೆ ಸೀಟ್ಗೆಲ್ಲ. ಇದ್ದ ಏನಮ್ಮ ಇದ್ದ ಸಣ್ಣದು ಇದು. ಅಪ್ಪ ಸೀಟ್ಗೆ ಗಮ್ಮ ಆಗ್ತೈತೆ, ನೀವು ಹಾಕೋಗಿ ಫಸ್ಟು ತಾತ ಕೈ ಮುಗಿದ್ ಬಿಡಿ. ನಿಮ್ಗೆ ಹೇಳಿದೀನಿ ತಾನೆ, ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದ್ ಬಿಡಿ ಅಂತ. ನನ್ನ ಹೆಸರು ಕೇಳಿದ್ರೆ ಸಾಕು ಟಕ್ಕಾಗಿ ಎದ್ಬಿಡ್ತಾನೆ, ಅಂತ ಎದ್ದೇಳಿದ್ರೆ ಎದ್ಬಿಡ್ತಾನೆ. ಇದಾಗಲೇ
ಕರೀತಾನೆ ಹಿಂಸೆ ಕೊಟ್ಬಿಡ್ತಾನೆ ಆಮೇಲೆ. ಎತ್ತಿಸ್ಬಾ ಇಳಿಸ್ಬಾ ಅಂದ್ಕೊಂಡು ನಮ್ಮ ಮನೆಯವ್ರ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರೋದು ಸ್ವಲ್ಪ ಒಂಥರ ಅಂದರೆ ನಮ್ಮ ಮನೆಯವ್ರ ಮೊಬೈಲ್ ಸ್ವಲ್ಪ ಒಂಥರ ಎಲ್ಲೋ ಕಣ್ಣಾಗ ಕಾಣುತ್ತೆ, ಎಲ್ಲೋದ್ರೂ ಎಲ್ಲೋ ಕಲರ್ ಕಣ್ಣಾಗ ನೋಡಿ. ಬಟ್ ನನ್ನ ಮೊಬೈಲೇ ಸೂಪರಾಗಿರುತ್ತೆ. ನನ್ನ ಮೊಬೈಲ್ ಸ್ಟೋರೇಜ್ ಇಲ್ಲ, ಹಾಗಾಗಿ ನಮ್ಮ ಮನೆಯವ್ರದ್ರಲ್ಲಿ ಮಾಡ್ತಾ ಇದ್ದೀನಿ. ತಿಂಡಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಆಲ್ಮೋಸ್ಟ್ ತಿಂದ್ಬಿಟ್ಟಿದ್ದೀನಿ ನಾನು. ಮತ್ತೆ ಅವ್ರಿಗೆ ಎರಡಿದೆ ಆ್ಯಂಡ್ ಹಿಟ್ಟು ಸ್ವಲ್ಪ ಇದೆ, ನಾನು ಹಾಕೋಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ಹಾಗೆ ಹೋಗ್ತಾಯಿದ್ದೆ. ಆಲೂಗಡ್ಡೆ ಪಲ್ಯ ಆ್ಯಂಡ್ ತರಕಾರಿ ಸಾಂಬಾರು. ಟೈಮ್ ಆದಾಗ ತಲೆ ಕೆಟ್ಟೋಗುತ್ತೆ. ಹುಳಿ ಸಾಂಬಾರು, ಆ ಕಡೆ ಬಿಸಿನೀರು ಗುಂಡಣ್ಣಗೆ. ಅದು ಕೆಳಗಡೆ ಇಟ್ಟೈತಿ, ಇನ್ನೊಂದು ಸ್ವಲ್ಪ ಹಾಕೋಬೋದು. ಇವಾಗೊಂದು ಹಾಕೊಂಡೆ ನಾನು, ಈಗ ನೋಡಿ ತಿನ್ಬಿಡಿ. ಹೆಣ್ಮಕ್ಳು ಕೆಲಸಗಳು ಎಷ್ಟು ಫಾಸ್ಟಾಗಿ ಮಾಡೋರು ಅಥವಾ ಎಷ್ಟು ಬೇಗ ಇದ್ದಿದ್ರು ಪಾಪ ಮುಗಿಯೋದೇ ಇಲ್ಲ ಹೇಳ್ಬೇಕಂದ್ರೆ. ಅದರಲ್ಲಿ ಸಮ್ಟೈಮ್ ನನಗೂ ಕೂಡ ಅದು ಫೀಲ್ ಆಗುತ್ತೆ. ಏನಂದರೆ ಅಡುಗೆ ಮಾಡು, ನಾಷ್ಟ ಮಾಡು, ಅದು ತೊಳಿ ಇದು ತೊಳಿ, ಅದನ್ನು ಮಾಡು ಇದನ್ನು ಮಾಡು, ಕೆಲಸ ಆಗೇ ಹೋಗುತ್ತೆ. ಪರ್ಸ್ನಲಿ ಹೇಳ್ಬೇಕಂದ್ರೆ ನಾವು ತಿನ್ನೋದಕ್ಕೆ, ನಾವು ರೆಡಿ ಆಗೋದಕ್ಕೆ ಟೈಮ್ ಇರೋಲ್ಲ, ಆ ಥರ ಆಗಿಬಿಡುತ್ತೆ. ಫೈನಲಿ ರೆಡಿ ಆಗಿದ್ದಾಯಿತು, ನಾಷ್ಟ ಎಲ್ಲ ಮಾಡ್ಕೊತಾಯಿತ್ತು. ಇವಾಗ ನಾನು, ನಮ್ಮ ಮನೆಯವರು, ಗುಂಡು, ಅಣ್ಣ 4 ಜನ ಹೋಗ್ತಾ ಇರೋದು. ಅಮ್ಮ ಮನೆ ಹತ್ರ ಹಸು ಕರು ಹೊಲ ಹುಲ್ಲು ಇವೆಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ಅವರು ನಾನು ಬರಲ್ಲ ಕಣವ, ನೀವು ಓಟ್ ಬರೋಗಿ ಅಂತಲೇ ಹೇಳಿದ್ರು. ಹಂಗೋ ಹಿಂಗೆ ದಬಾಯಿಸಿ ಮನೇನ ಒಟ್ನಲ್ಲಿ ಬಿಟ್ವಿ. ಒಂದು 10:30 11 ಗಂಟೆ ಆಗೇ ಹೋಯಿತು ಮನೆ ಬಿಡೋಷ್ಟೊತ್ತಿಗೆ. ಇಲ್ಲಿ ಮನೆಯಿಂದ ನಾವಲ್ಲಿ ಹೊರಟ್ರೆ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗೋದೆ ಒಂದು 1 ಗಂಟೆ ಹತ್ತತ್ರ ಆಗುತ್ತೆ. 2 to 3 hours ಜರ್ನಿ. ನಂದಿ ಬಸಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರು, ನಂದಿ ಬಸಪ್ಪ ಕಬ್ಬಾಳಮ್ಮ ದೇವಿ ಅಂತ ಅಂದ್ಬಿಟ್ಟು. ಅಣ್ಣ ಹಂಗಾಗಿ ಎಲ್ಲರೂ ಬೇಗನೆ ಓಡಿಸೋಕ್ಕೆ ಟ್ರೈ ಮಾಡಿದ್ರು, ಬಟ್ ಕೆಲಸಗಳು ಸಾಗಲಿಲ್ಲ. ಒಟ್ನಲ್ಲಿ ಮನೆ ಬಿಟ್ಟು ಯಾಕೆ ಎಷ್ಟು ಬೇಗ ಹೋಗೋದು ಅಂತಂದರೆ, ಅಲ್ಲಿ ಅಣ್ಣನಿಗೆ ಮುಡಿ ತೆಗಿಯೋರಿರ್ತಾರಲ್ಲ, ಅವ್ರೊಂದು ಟೈಮಿಂಗ್ಸ್ ತೊಗೊಂಡಿರ್ತಾರೆ. ಆ ಟೈಮಿಂಗ್ಸ್ ಬಿಟ್ಟರೆ ಆಮೇಲೆ ಅವ್ರು ಸಿಗೋಲ್ಲ. ಹಾಗಾಗಿ ಅಣ್ಣ ಎಲ್ಲರೂ ಕೂಡ ಬೇಗ ಓಡಿಸೋಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನೆಲ್ಲ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಬೇಗನೆ ಮನೆ ಬಿಟ್ವಿ. ಅಲ್ಲಿಗೆ ದೇವಸ್ಥಾನ ಹತ್ರ ರೀಚ್ ಆಗೋಷ್ಟೇ ನಮಗೆ 1:30 ಆಗೇ ಹೋಯಿತು. ಆವಾಗ ಅಣ್ಣ ಅವ್ರಿಗೆ ಮುಡಿ ತೆಗಿತಾರಲ್ಲ, ಅವರು ಫೋನ್ ಮಾಡಿ ಕರೆದು ಅವ್ರು ಬರೋ ಅಷ್ಟರಲ್ಲಿ 1:30 2 ಗಂಟೆ ಆಯಿತು. ತುಳುಕ್ತಾ ಇರ್ತಾರೆ. ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಇದು ಸ್ಥಾಪನೆ ಆಗಿದ್ದ ದೇವಸ್ಥಾನ ಅಂತೆ, ತುಂಬ ಇತಿಹಾಸ ಇರೋಂಥ ದೇವಸ್ಥಾನ. ನಂದಿ ಬಸಪ್ಪ. ನನ್ನ ಮಗನಿಗೆ ಇಲ್ಲಿ ಅವಾಗ ಬಂದಾಗ ಇಲ್ಲಿ ಕೊಟ್ಟಿದ್ವಿಯಪ್ಪ ನೋಡಿನ ಬಿಲ್ವಪತ್ರೆಕಾಯಿ. ಈ ಕಾಯಿನ ಏನು ಮಾಡೋರು ಅಂದರೆ, ನಮ್ಮ ಅಜ್ಜಿ ಇದ್ರಲ್ಲ, ಅವರು ತಾಳಿ ಫೋಕಸ್ ಆಗ್ತಾಯಿದೆ. ನಮ್ಮ ಅಜ್ಜಿಯವರು ಇದನ್ನು ಹೊಡೆದ್ಬಿಟ್ಟು ಇದನ್ನು ಲೈಕ್ ಬಿಸಿನೀರು ಕಾಯಿಸ್ತಿದ್ರಲ್ಲ, ಅಂಡೆ ಒಲೆಗೆ ಹಾಕಿ ಇದನ್ನು ತೆಗೆದು ಇದರಲ್ಲಿರೋದನ್ನು ತಲೆಗೆ ಹಾಕ್ಕೊಂಡು ಸೀಗೆಕಾಯಿ ಮತ್ತು ಇದನ್ನ ಹಾಕ್ಕೊಂಡು ಸ್ನಾನ ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆಲ್ಲ ನೆರೆ ಕೂದಲು ಕಡಿಮೆ ಇತ್ತು. ನಮ್ಗಳು ನೋಡಿ ಎಲ್ಲ ಮಾಡೋಷ್ಟು ಟೈಮೇ ಇಲ್ಲ ಅಂದ್ಬಿಟ್ಟು ಪಟ್ಟತ್ತು ಹಾಕೊಂಡು ಪಟ್ಟಂತ ಮುಗಿಸ್ಕೊತಾರೆ. ಅದಕ್ಕೆ ಬೇಗನೆ ನೆರೆ ಕೂದಲು ಬರೋದು ನಮಗೆಲ್ಲ. ಎಲ್ಲ ಫಾಸ್ಟಾಗಿ ಆಗಬೇಕು ಅಂತ ಹೋಗ್ತೀವಿ. ಸೊ ಬಿಲ್ಪತ್ರೆಕಾಯಿ ನೋಡಿ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ನನಗಂತ. ಅದ್ರ ಗಮ್ ತೊಗೊಂಡು ಎಂತ ಮಾಡವು ಅಂದರೆ, ಈ ಬುಕ್ಸ್ಗಳಿಗೆಲ್ಲ ಅಂಟಿಸ್ಕೊಳ್ಳವು, ಬುಕ್ಸ್ ಹರಿದೋಗ್ಬಿಟ್ರೆ. ಗುಂಡು ಸ್ಮೈಲ್ ಸ್ಮೈಲ್ ರೀ. ಅಲ್ಲ ಅಣ್ಣಂಗೆ ಇಲ್ಲ ನೋಡಿ, ಅಣ್ಣಂಗಂತೂ ಸೇಮ್ ತಲೆ ಅಪ್ಪನ ಥರನೇ ಅಲ್ಲ, ಸೇಮ್ ಅಪ್ಪನ ಥರನೇ ತಲೆ. ಹಿಂಗೂ ಹಿಂಗೆ ಕೊಟ್ಟಿದ್ದ ಪಾಪು ಚಿಕ್ಕವನಿದ್ದಾಗ, ಹಿಂಗೂ ಹಿಂಗೆ ಕೊಟ್ಟಿದ್ದ ಮುಡಿನ ಚಿಕ್ಕವನಿದ್ದಾಗ. ಒಂದು ವರ್ಷಕ್ಕೆ ಕೊಟ್ಟಿದ್ದ ಮುಡಿ ಕೊಟ್ಟಿದ್ದ.
ನಮ್ಮ ಮನೆಯವ್ರು ಮಾತ್ರ ಗುಂಡನ್ನ ಬಿಟ್ಟು ಒಂದು ನಿಮಿಷ ಇರಲ್ಲ, ಅವನು ಅಷ್ಟೇ ಅವ್ರ ಅಪ್ಪನ ಬಿಟ್ಟು ಒಂದು ನಿಮಿಷ ಇರಲ್ಲ. ಆಲ್ಮೋಸ್ಟ್ ಗಂಡು ಮಕ್ಕಳೆಲ್ಲ ಎಲ್ಲರೂ ಹೇಳಂಗೆ ಅಮ್ಮನ್ನ ತುಂಬ ಅಟ್ಯಾಚ್ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ನನ್ನ ಮಗ ಅದಕ್ಕೆ ಡೆಡ್ ಅಪೋಸಿಟ್ ಆಗ್ಬಿಟ್ಟವನೆ. ಅವರಪ್ಪನ ಬಿಟ್ಟರೆ ಅವನಿರಲ್ಲ ಹಂಗೆ. ಇಲ್ಲಿ ನಾನು ಈ ಮುಡಿ ತೆಗಿಯೋರಿಗೆ ಅಕ್ಕಿ ಬೆಲ್ಲ ದುಡ್ಡು ಇವೆಲ್ಲ ಕೊಡಬೇಕಿತ್ತಂತಲ್ಲ, ಹಾಗಾಗಿ ಅಕ್ಕಿ ಬೆಲ್ಲ ತರೋದು ಮರ್ತುಬಿಟ್ಟಿದ್ವಿ. ವೀಳ್ಯದೆಲೆ ಮೇಲೆ ಅವ್ರದ್ದು ಏನಿದೆ ದಕ್ಷಿಣೆ ಕೇಳ್ತಾರಲ್ಲ ಅಷ್ಟನ್ನು ಇಟ್ಬಿಟ್ಟು ಕೊಟ್ಟಾದ್ಮೇಲೆ ಇಲ್ಲಿ ಅಣ್ಣ ಸ್ನಾನ ಮಾಡ್ಕೊಂಡು ತಣ್ಣೀರು ಸ್ನಾನನ ದೇವ್ರ ದರ್ಶನಕ್ಕೆ ಬಂದ್ವಿ. ನಮ್ಮ ಮನೆ ದೇವರಿದು ನಂದಿ ಬಸಪ್ಪ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ತುಂಬ ಶಕ್ತಿಯುತವಾದಂಥ ದೇವರು ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು. ಜನ ಕಡಿಮೆ ಇದ್ದಷ್ಟು ದರ್ಶನ ಚೆನ್ನಾಗುತ್ತೆ, ಜನ ಜಾಸ್ತಿ ಇದ್ದಷ್ಟು ಅಂದರೆ ಈ ವಾರಗಳಿರುತ್ತಲ್ಲ, ವಾರಗಳು ಅಮಾವಾಸ್ಯೆ ಅವತ್ತೊಂದು ದಿವಸ ಅಂತೂ ಜನ ತುಂಬಿ ತುಳ್ಕಾಡ್ತಾ ಇರ್ತಾರೆ. ಅಂದ್ಕೊಂಡಂಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಬೇಜಾರಾಗ್ತಾ ಇರುತ್ತೆ. ಈ ಥರ ಜನ ಕಡಿಮೆ ಇದ್ದಾಗ ಬಂದು ದರ್ಶನ ಮಾಡ್ಕೊಂಡು ಚೆನ್ನಾಗಿ ಹೋಗ್ಬಿಡ್ಬೇಕು. ದೇವ್ರ ದರ್ಶನ ಅಂದರೆ ಪಕ್ಕದಲ್ಲಿ ನಮ್ಮ ಬಸವಣ್ಣ ಇರುತ್ತೆ. ನಮ್ಮ ಬಸವಣ್ಣನ ಪಾದ ಕೇಳಿದ್ರೆ ನಮ್ಮ ಬಸವಣ್ಣ ಇಷ್ಟ ಇದ್ದರೆ ಪಾದ ಕೊಡುತ್ತೆ. ಬಸವಣ್ಣ ಇರಲಿಲ್ಲ, ಎಲ್ಲೋ ಯಾವುದೋ ಊರಿಗೆ ಕರ್ಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ. ನಾವು ಪ್ರಸಾದ ಕೊಟ್ರಲ್ಲೇ ಅವಲಕ್ಕಿ ಬಾಳೆಹಣ್ಣು ಎಲ್ಲ ಹಾಕಿದ್ದು. ಹೊಟ್ಟೆ ಹಸಿದಿತ್ತು, ಏನೋ ಹೇಳ್ತಾರಲ್ಲ ಹಂಗೆ ಸಖತ್ ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತ. ಏನೋ ಒಂದು ಕೊಟ್ಟರೆ ಸಾಕಪ್ಪ ಅನ್ನಂಗಿತ್ತು. ಕೊಟ್ಟ ತಕ್ಷಣ ತಿಂದ್ಬಿಟ್ಟು ಬಂದಾದ್ಮೇಲೆ ಇವಾಗ ಊಟ ಮಾಡಬೇಕಲ್ಲ, ಅಂದರೆ ಹೋಗ್ತಾ ಅಲ್ಲಿ ಹೋಟೆಲ್ ಇತ್ತು. ಎಲ್ಲ ಫ್ರೆಶ್ ಆಗಿರೋಂಥ ತರಕಾರಿ ಮತ್ತು ಸೊಪ್ಪು ಇವುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಬಟ್ ನನಗೆ ಊರಲ್ಲಿ ನಾವೇನು ಇರ್ತೀವಿ ಅನ್ನೋ ಗ್ಯಾರಂಟಿ ಏನಿಲ್ಲ, ಯಾಕಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರೆ ಮತ್ತೆ ಸೋಮವಾರ ಬೆಂಗಳೂರಿಗೆ ಹೋಗ್ತೀವಿ. ಇಲ್ಲಿಂದ ಬೆಂಗಳೂರಿಗೆ ತೊಗೊಂಡೋಗೋಷ್ಟಲ್ಲ ಅವೆಲ್ಲ ಅಜ್ಜುಬ ಥರ, ಅಂದರೆ ಈ ಎಲೆ ಎಲ್ಲ ಒಂಥರ ಮಡ್ಕೊಂಡಂಗೆ ಆಗಿಬಿಡ್ತವೆ, ಮತ್ತು ತರಕಾರಿ ಒಂಥರ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನೇ ಏನು ತೊಗೊಳಕ್ಕೆ ಹೋಗಲಿಲ್ಲ. ಇದ್ರ ಆಪೋಸಿಟಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಎಲ್ಲರೂ ಕೂಡ ಊಟ ಮಾಡೋಣ ಕೂತ್ಕೊಂಡು, ಬಟ್ ರೀಸನಬಲ್ ಪ್ರೈಸಿಗೆ ಊಟ ಅಂತೂ ಸಕ್ಕತ್ತಾಗಿರೋ ಸಿಕ್ತು. ಆ್ಯಕ್ಚುಲಿ ಅಲ್ಲಿ ಊಟ ಬಂದು ಟ್ರಸ್ಟಿಗಳ ಕಡೆಯಿಂದ ಅಂತ ಸಿಗ್ತಾಯಿತ್ತು. ಹಾಗಾಗಿ ಓವರಾಲ್ ಈ ಥರ ಬಜ್ಜಿ, ಹಪ್ಪಳ, ಪೊಂಗಲ್, ಸಾಂಬಾರು, ಅನ್ನ ಸಾಂಬಾರು, ಉಪ್ಪಿನಕಾಯಿ, ಮುದ್ದೆ ಇದೆಲ್ಲನೂ ಸೇರಿಸಿ ನಮಗೆ ಬರೀ 20 ರೂಪೀಸ್ ಒಂದು ಪ್ಲೇಟ್ ಊಟ. ಒಲಿಯೂರು ದುರ್ಗ ಏನಿದೆ ಅಲ್ಲಿ ಇರೋದಿದು. ನನಗಷ್ಟು ಕ್ಲಿಯರಾಗಿ ಒಂದು ಇದು ಗೊತ್ತಿಲ್ಲ, ಏನು ಬಸ್ ಸ್ಟ್ಯಾಂಡ್ ಗೊತ್ತಿಲ್ಲ. ಬಿಕಾಸ್ ನಮ್ಮ ಅಪ್ಪನ ಮನೆ ಕಡೆ ದೇವ್ರುಗಳಾದರೆ ಕ್ಲಿಯರಾಗಿ ಹೇಳ್ತೀನಿ ಇಲ್ಲೇ ಅಂತೇಳಿ. ಅತ್ತೆ ಮನೆ ಕಡೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ದುರ್ಗಾ ಸೈಡೇ ಆಯಿತು, ಬರೀ 20 ರೂಪಾಯಿಗೆ ಅಷ್ಟೆಲ್ಲ ಊಟ ಸಿಕ್ತು ನಮಗೆ. ಅಂದರೆ ಒಂದು ಪ್ಲೇಟ್ 20 ರೂಪೀಸ್ ಅಷ್ಟೇ. ವರ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಳ್ಳೆ ಊಟ ಮುಗಿಸ್ಕೊಂಡು ಅಣ್ಣಂದು ಮುಡಿ ಶಾಸ್ತ್ರ ಏನಿತ್ತು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಬಂದ ತಕ್ಷಣ 3:30 ಬಸ್ ಬರುತ್ತಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೋಗುತ್ತೆ. ಹಾಗಾಗಿ ಆ ಬಸ್ ಹೋಗೋಣ ಅಂತ ಬಂದು ಆ ಬಸ್ ಹಿಂಗೆ ಆ ಥರ ಮಾಗಿನೆಲ್ಲ ಸ್ಟಾಪ್ ಆಗಿಬಿಡುತ್ತೆ, ಯಾಕಂದರೆ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ನಾನು ನಮ್ಮ ಮನೆಯವ್ರು ನಮ್ಮ ಪಾಪ 3 ಜನ ಹೋಗೋಣ ಅಂತ ರೆಡಿ ಆಗಿ ಅಣ್ಣನ ಕಾರಲ್ಲಿ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ, ಅಣ್ಣ ಬೆಳಗಿನ ಜಾವ 5 ಗಂಟೆಗೆ ಬರ್ತೀನಿ ಅಂತ, ಸಾಯಂಕಾಲ ಬೆಳಗ್ಗೆ ಬರ್ತೀನಿ ಅಂತ. ಸರಿ, ನಮಗೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾಗಿರೋದು ಬೇರೆ 3:30 ಬಸ್ಗೆ ಹೋಗ್ತೀವಿ ನಾವು ಅಂತೇಳಿ ರೆಡಿ ಆದ್ವಿ. ಆದರೆ ಏನಾಯ್ತು ಅಂದರೆ ಡೌಟಲ್ಲೇ ಇರುತ್ತೆ, ಬಂದರೂ ಬರಬಹುದು ಬರದೇ ಇರ್ಬೋದು. ಕಾಯಿ ಸಾಕಾಗೋಯ್ತು. ಹೆಂಗೂ ಬರಲ್ಲ ಅಂತ ಗೊತ್ತಾಯ್ತಲ್ವ, ವಾಪಸ್ ಮನೆಗೆ ಬಂದ್ವಿ. ಈ ಮಾಡ್ತೀನಿ ಈ ವರ್ಷ ಉದ್ರೋಯ್ತವೆಲ್ಲ ಹಂಗಿರ್ಲಿ. ಇವು ಉದುರ್ತಾವ ಕಣ. ಅಣ್ಣ ಅಂದ್ರೆ ಅಷ್ಟೊಂದು ಅವನು ಹಂಗೆ ಇದ್ದ ಅಕ್ಕನ ಮಗ ಅಣ್ಣ ಅಲ್ವಾ, ನಮ್ ಕಂಡ್ರೆ ಹಂಗೆ ಇದ್ದ. ನೀವು ಅಕ್ಕಂಗ ಹೊಡೆದಂಗೆ ಹೊಡೆದ್ಬಿಡ್ತೈತಿ. 50 ವರ್ಷ ಅಂತ ಸೋಪು ಮೊನ್ನೆ ಸಾಂಬಾರು ಹೊಡಿತೈತೆ, ಮನೆಗೆ ಕರ್ಕೊಂಡು ಮಾಡಿಕೊಂಡು ಆಗಲ್ಲ ಕಣಮ್ಮ, ತಲೆಗೆ ಹೊಡೆದ್ರೆ ಅದಿನ್ ಬದುಕಲ್ಲ. ಕಟ್ಕೊಂತ ಹೇಳೋದು ಪಟ್ ಅಂತ. ನಮ್ಮ ಚಿಕ್ಕಪ್ಪನ ಮಗನು ಮೊನ್ನೆ ಹೋಗಿದೆ ಬೆಳಗುಡಿಗೆ, ಅವನು ಹಂಗೆ ನಾವು ಕರೆದ್ರೆ ಅಂತಾನೆ ಅಷ್ಟೇ, ಗೊತ್ತೆಲ್ಲ ಹಿಡಿತಾನೆ. ಇಲ್ಲ ಸುಮ್ಮನೆ ಅಂತಾನೆ ಅಷ್ಟೇ ಅಂತಾನೆ. ಲೈಫ್ ಒಂಥರ ನೀರಿನ ಮೇಲೆ ಗುಳ್ಳೆ ಥರ ಅಂತ ಸುಮ್ಮನೆ ಹೇಳಲ್ಲ, ಚೆನ್ನಾಗಿರತಕ್ಕಷ್ಟೇ ನಮ್ಮ ಚಂದ ಅಂದ ಎಲ್ಲ. ದೇವ್ರು ಯಾವಾಗ ಯಾವ ಥರ ನಮಗೆ ಇದನ್ನ ಲೈಫಲ್ಲಿ ಟ್ವಿಸ್ಟ್ ಕೊಟ್ಬಿಡ್ತಾನೋ ನಿಜವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಲೈಫನ್ನು ತುಂಬ ಕಾಮಾಗಿ, ಕೂಲಾಗಿ, ಕಂಪೋಸ್ಡಾಗಿ ಎಲ್ಲರ ಥರ ಬಾಳಿ ಬದುಕಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ. ಇವಾಗ ಹೆಂಗೂ ಬಸ್ ಬರಲಿಲ್ಲ,
ಅದಕ್ಕೆ ಅಣ್ಣ ಇದ್ದವರು ಬನ್ನಿ ಇಲ್ಲಿ ತೋಟ ಕೊಟ್ಬಿಡೋಣ ಅಂತ. ಅಂದರೆ ಇಲ್ಲಿ ಬ್ಯಾಡ್ರಳ್ಳಿ ಹೊಲ ಇದೆಯಲ್ಲ, ಅವರೇ ಗಿಡ ತೊಗರಿ ಗಿಡ ಎಲ್ಲ ಹಾಕಿದ್ವಲ್ಲ, ಹೆಂಗೆ ಬಂದಿದೆ ನೋಡ್ಕೊಂಬರೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಬೆಳಗಿನ ಜಾವ 5 ಗಂಟೆ ಅಣ್ಣನ ಜೊತೆ ಅಣ್ಣನ ಕಾರಲ್ಲೇ ಹೋಗೋಣ ಅಂತ ಓಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊಲ್ದ ಹತ್ರ ಬಂದಿದ್ದೀವಿ. ಹಾಂ ಮಳೆ ಬರ್ತೈತೆ. ಇವ್ರದ್ದು ಜೋಳ ಎಲ್ಲ ಫುಲ್ಲು ಹುಳ ತಿಂದ್ಬಿಟ್ಟವೆ ಅಣ್ಣ. ಕಾಣಿಸ್ತಾ ಇಲ್ಲ ಹುಳ ತಿಂದಿರೋದು ಎಲೆಗಳನ್ನೆಲ್ಲ. ಬೆಳೆದ್ಬಿಟ್ಟೈತಿ ಜೋಳ. ಅಲ್ಲಿ ಕರಿ ತರಂಗವ್ರಿ ಅಣ್ಣ. ಓ ಒಳ್ಳೆ ಡಾಬರ್ ನಾಯಿ ಸಾಕವ್ರಿ. ಇದೆ ಅರ್ಧ ಈಗ ಲತಾ ಅವ್ರ ಮನೆಯಿಂದ ಹೋಗ್ತಾ ಇದ್ದೀವಿ. ನನ್ನ ವಾರ್ಗಿತ್ತಿ ಲತಾ ಕೆಳಗಡೆ ತೋಟ ನೋಡ್ಕೊಂಬರೋಣ ಅಂತೇಳಿ. ಅಪ್ಪ ಅವರ ನಾಯಿ ಸಾಕೋರಿ ಕಣಪ್ಪ, ಒಂದೇ ಒಂದು ಸಣ್ಣ ಏನು ಕೂಡ ಅಲ್ಲಿ ಸುಳಿಯೋಂಗಿಲ್ಲ, ಹೆಂಗೆ ಬಡ್ಕೊಳ್ಳುತ್ತೆ ಅಂತ ಅಂದ್ಬೇಡಿ. ಅದಕ್ಕೆ ಹೇಳೋದು ನಾಯಿ ಸಾಕಬೇಕು ಅಂತ ಹೇಳಿ. ನಾಯಿಗಿಂತ ನಿಯತ್ತಿನ ಪ್ರಾಣಿ ಇನ್ನೊಂದಿಲ್ಲ. ಸೊ ನೆಕ್ಸ್ಟ್ ಏನಾಯಿತು ಏನು ಅಂತ ಹೇಳಿಬಿಟ್ಟು ಗೈಸ್, ನಾನು ನೆಕ್ಸ್ಟ್ ಅಂತೂ ಅಲ್ಲ ಫುಲ್ ಅಧೋಗತಿ ಆಗೋಯಿತು. ಏನಾಯಿತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಮಾಡಿದ ಅಡುಗೆ ಹಾಳಾಗೋಗಿತ್ತು. ಆ್ಯಂಡ್ ಹೊಲ್ದ ಹತ್ರ ಬಂದ್ವಿ, ಚಿರತೆ ಬಂತು ಅಂತ ಓಡಿಸ್ಬಿಟ್ರು. ಅಲ್ಲಿಂದ ಎದ್ನೋ ಬಿದ್ದೋನು ಓಡ್ ಬಂದ್ವಿ. ಯಪ್ಪ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಾಯಿತು ಅಂತ ಹೇಳ್ಬಿಟ್ಟು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಫುಲ್ ಫಾರೆಸ್ಟ್. ಇಂದು ಬಾ. ಅಣ್ಣ ಬಿಸಿಲು ಮಳೆ.